ನಮಸ್ಕಾರ. ಇಂದು ನಾವು ಕಲಿಯಲಿದ್ದೇವೆ ಸ್ಟಾಮಿನಾ ಬಿಲ್ಡಿಂಗ್ ಎಕ್ಸಸೈಸ್. ಈ ವಿಡಿಯೋದಲ್ಲಿ ನಾವು ನೋಡಲಿದ್ದೇವೆ ಸ್ಟಾಮಿನಾ ಬಿಲ್ಡಿಂಗ್ ಎಕ್ಸಸೈಸಸ್ ಅಂದರೇನು ಮತ್ತದರ ಲಾಭಗಳೇನೆಂದು. ಹಾಗಾದ್ರೆ ಬನ್ನಿ ನೋಡೋಣ ಸ್ಟಾಮಿನಾ ಬಿಲ್ಡಿಂಗ್ನ ಕೆಲವು ಎಕ್ಸಸೈಸಸ್. ಸ್ಟಾಮಿನಾ ಬಿಲ್ಡಿಂಗ್ ಎಕ್ಸಸೈಸ್ ಅನ್ನು ಮಾಡಲಾಗುತ್ತೆ ನಿಮ್ಮ ಬಾಡಿಯನ್ನು ವಾರ್ಮ್ ಅಪ್ ಮಾಡಲು ಮತ್ತು ಬಾಡಿಯನ್ನು ಎಕ್ಸಸೈಸ್ಗಾಗಿ ಪ್ರಿಪೇರ್ ಮಾಡಲು. ಬನ್ನಿ ಈಗ ಕಲಿಯೋಣ ಈ ಸ್ಟಾಮಿನಾ ಬಿಲ್ಡಿಂಗ್ ಎಕ್ಸಸೈಸ್ ಅನ್ನು ಹೇಗೆ ಮಾಡೋದೆಂದು. ಸ್ಟಾಮಿನಾ ಇನ್ಕ್ರೀಸ್ ಮಾಡೋದ್ರಿಂದ ನಿಮಗೆ ಡಿಸ್ಕಂಫರ್ಟ್ ಮತ್ತು ಸ್ಟ್ರೆಸ್ನಿಂದ ಮುಕ್ತಿ ಸಿಗುತ್ತೆ. ನೀವು ಸದಾ ಆಕ್ಟಿವ್ ಆಗಿರಬಹುದು. ಇದರಿಂದ ನಿಮ್ಮ ಸುಸ್ತು ಕೂಡ ದೂರವಾಗುತ್ತೆ. ಹೈ ಸ್ಟಾಮಿನಾದೊಂದಿಗೆ ನಿಮ್ಮ ಡೈಲಿ ಆಕ್ಟಿವಿಟೀಸ್ ಅನ್ನು ಕಡಿಮೆ ಶಕ್ತಿಯನ್ನು ಬಳಸಿ ಹೆಚ್ಚಿನ ಆಕ್ಟಿವಿಟಿ ಮಾಡಬಹುದು. ಈ ಎಕ್ಸಸೈಸ್ ಮಾಡುವ ಮೊದಲು ನಾವು ಸ್ಟ್ರೈಟ್ ಆಗಿ ಹೀಗೆ ನಿಂತ್ಕೋಬೇಕು. ಎರಡೂ ಕಾಲುಗಳನ್ನು ಹೀಗೆ ದೂರವಾಗಿಡಬೇಕು ಮತ್ತು ಬಾಡಿ ಬ್ಯಾಲೆನ್ಸ್ ಫಾರ್ಮ್ ನಲ್ಲಿರಬೇಕು. ಈಗ ನೋಡೋಣ ನೆಕ್ ಎಕ್ಸಸೈಸಸ್. ನಿಮ್ಮ ಕುತ್ತಿಗೆಯನ್ನು ಮೊದಲು ಲೆಫ್ಟ್ಗೆ ತಗೊಂಡೋಗಿ ನಂತರ ರೈಟ್ಗೆ ಹೀಗೆ ಕೆಲವು ಸಮಯ ರಿಪೀಟ್ ಮಾಡಿ. ನಂತರ ನಿಮ್ಮ ತಲೆಯನ್ನು ಮೇಲೆ ಮಾಡಿ ನಂತರ ಹೀಗೆ ಕೆಳಗೆ ಮಾಡಿ. ಹೀಗೇನೆ ಕೆಲವು ಸಮಯ ರಿಪೀಟ್ ಮಾಡಿ. ನೆಕ್ಸ್ಟ್, ನಿಮ್ಮ ತಲೆಯನ್ನು ರೊಟೇಟ್ ಮಾಡಿ. ಮೊದಲು ಲೆಫ್ಟ್ ನಂತರ ರೈಟ್ ಹೀಗೆ ಕೆಲವು ಸಮಯ ರಿಪೀಟ್ ಮಾಡಿ. ನಂತರ ನಿಮ್ಮ ಕುತ್ತಿಗೆಯನ್ನು ಕ್ಲಾಕ್ ವೈಸ್ ಕೆಲವು ಸಮಯ ರೌಂಡ್ ಆಗಿ ತಿರುಗಿಸಿ ನಂತರ ಆಂಟಿ ಕ್ಲಾಕ್ ವೈಸ್. ಬನ್ನಿ ಈಗ ನೋಡೋಣ ಹ್ಯಾಂಡ್ ಎಕ್ಸಸೈಸಸ್. ಮೊದಲನೆಯದು, ಕೈಗಳನ್ನು ಮೇಲೆ ತಗೊಂಡು ಹೋಗ್ಬೇಕು ನಂತರ ಕೆಳಗೆ ಹೀಗೆ ಕೈಗಳನ್ನು ಮೇಲೆ ಕೆಳಗೆ ಸ್ವಲ್ಪ ಹೊತ್ತು ಮಾಡಿ. ನಂತರ ನಿಮ್ಮ ಎರಡೂ ಕೈಗಳನ್ನು ಕೆಲವು ಸಮಯ ಕ್ಲಾಕ್ ವೈಸ್ ಹೀಗೆ ತಿರುಗಿಸಿ ನಂತರ ಆಂಟಿ ಕ್ಲಾಕ್ ವೈಸ್ ಕೂಡ ಹೀಗೆ ತಿರುಗಿಸಿ ಒಂದರ ನಂತರ ಒಂದರಂತೆ.
ಬನ್ನಿ ಈಗ ನೋಡೋಣ ಲೆಗ್ ಎಕ್ಸಸೈಸಸ್. ಮೊದಲು ತಮ್ಮ ಕಾಲಿನ ಬೆರಳುಗಳ ಮೇಲೆ ಅಂದ್ರೆ ಟೋಸ್ನ ಮೇಲೆ ಕೆಲವು ಸಮಯ ನಿಂತ್ಕೋಬೇಕು. ಹೀಗೆ ಕೆಲವು ಸಮಯ ರಿಪೀಟ್ ಮಾಡಿ. ಮತ್ತೆ ನಂತರ ನಿಮ್ಮ ಲೆಫ್ಟ್ ಅಥವಾ ರೈಟ್ ಕಾಲನ್ನು ಕೆಳಗೆ ತಗೊಂಡು ಹೋಗ್ಬೇಕು, ಹೀಗೆ ಮಂಡಿ ಮುಟ್ಟೋ ಹಾಗೆ. ಆದ್ರೆ ಒಂದು ವಿಷಯ ಗಮನದಲ್ಲಿಟ್ಕೊಳ್ಳಿ, ಈ ಮಂಡಿ ನೆಲಕ್ಕೆ ಮುಟ್ಟಬಾರದು. ಇದನ್ನು ಕೂಡ ಕೆಲವು ಬಾರಿ ರಿಪೀಟ್ ಮಾಡಿ. ಟಿಪ್ಸ್: ಇದನ್ನು ಮಾಡುವಾಗ ನಿಮ್ಮ ಟ್ರಂಕ್ ಅನ್ನು ನೆಟ್ಟಗೆ ಹೀಗೆ ಸ್ಟ್ರೈಟ್ ಆಗಿಡಿ. ನೀವು ನಿಮ್ಮ ಬಾಡಿಯನ್ನು ಕೆಳಗೆ ಬಗ್ಗಿಸಿದಾಗ ನಿಮ್ಮ ಮಂಡಿ ನಿಮ್ಮ ಶೂ ಲೇಸಸ್ನ ಮೇಲಿರಬೇಕು ಮತ್ತೆ ನಿಮ್ಮ ಸೊಂಟ ನಿಮ್ಮ ಟೋಸ್ನ ಹಿಂದೆ ಇರಬೇಕು. ಈಗ ಮುಂದುವರಿಯೋಣ. ಸೀದಾ ನಿಲ್ಲುತ್ತಾ ಹೀಗೆ ಬಾಗುವುದಕ್ಕೆ ಪ್ರಯತ್ನ ಮಾಡಿ ಮತ್ತೆ ನಿಮ್ಮ ಕಾಲಿನ ಟಿಪ್ ಅನ್ನು ಟಚ್ ಮಾಡಿ. ಹೀಗೆ ಈ ಎಕ್ಸಸೈಸ್ ಅನ್ನು ಕೆಲವು ಬಾರಿ ರಿಪೀಟ್ ಮಾಡಿ. ಈಗ ಮುಂದಿನದು, ಹೀಗೆ ನೆಟ್ಟಗೆ ನಿಲ್ಲುತ್ತಾ ತಮ್ಮ ಪೊಸಿಷನ್ ಅನ್ನು ಚೇಂಜ್ ಮಾಡಿ. ಹೇಗಂದ್ರೆ ನೀವು ಚೇರ್ ಮೇಲೆ ಕೂತ್ಕೊಳ್ಳೋಕೆ ಪ್ರಯತ್ನ ಪಡೋ ಹಾಗೆ ನಿಮ್ಮ ಕೈಯನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡಿ. ಇದನ್ನು ಕೆಲವು ಸಮಯ ರಿಪೀಟ್ ಮಾಡಿ. ಹೀಗೆ ಪ್ರಯತ್ನ ಮಾಡ್ತಾ ಇರಿ. ಸ್ಕ್ವಾಟ್ಸ್ ಬಹಳ ಮಸಲ್ಸ್ ಅನ್ನು ಆಕ್ಟಿವೇಟ್ ಮಾಡುತ್ತೆ ಮತ್ತಿದರಲ್ಲಿ ಹಲವಾರು ವರ್ಜನ್ಸ್ ಇರುತ್ತವೆ. ಮುಂದಿನದು, ನಿಮ್ಮ ಹಿಪ್ಸ್ ಅನ್ನು ರೊಟೇಟ್ ಮಾಡಿ. ಹೀಗೆ ಒಂದು ಬಾರಿ ಕ್ಲಾಕ್ ವೈಸ್, ಇನ್ನೊಂದು ಬಾರಿ ಆಂಟಿ ಕ್ಲಾಕ್ ವೈಸ್, ಹೀಗೆ ಒಂದರ ನಂತರ ಒಂದರಂತೆ ಇದನ್ನು ಕೆಲವು ಬಾರಿ ರಿಪೀಟ್ ಮಾಡಿ. ಈಗ ನಾವು ಎಲ್ಲಾ ಎಕ್ಸಸೈಸ್ ಅನ್ನು ಕಲಿತಿದ್ದೇವೆ. ಬನ್ನಿ ಈಗ ಇದರಿಂದಾಗುವ ಲಾಭಗಳನ್ನು ತಿಳ್ಕೊಳ್ಳೋಣ. ಬಾಡಿಯ ಎಲ್ಲ ಸ್ಟಿಫ್ ಜಾಯಿಂಟ್ಸ್ ಮತ್ತು ಮಸಲ್ಸ್ ಲೂಸ್ ಆಗುತ್ತವೆ. ಇದರಿಂದ ನೀವು ನಿಮ್ಮ ಬಾಡಿಯನ್ನು ಮೂವ್ ಮತ್ತು ಸ್ಟ್ರೆಚ್ ಮಾಡಬಹುದು. ಹೀಗೆ ಯಾವುದೇ ಡೈರೆಕ್ಷನ್ ನಲ್ಲೂ ಕೂಡ ಯಾವುದೇ ತೊಂದರೆ ಇಲ್ಲದೆ. ನೀವೀಗ ಸ್ಟಾಮಿನಾ ಬಿಲ್ಡಿಂಗ್ ಎಕ್ಸಸೈಸ್ ನಲ್ಲಿ ಏನೇನು ಇವೆ ಎಂದು ತಿಳ್ಕೊಂಡಿದ್ದೀರಿ. ಅದರ ಲಾಭಗಳೇನೆಂದು, ಅದನ್ನು ಹೇಗೆ ಮಾಡೋದೆಂದು ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಮುಂದಿನ ಇಂಟ್ರೆಸ್ಟಿಂಗ್ ಮತ್ತು ಎಕ್ಸೈಟಿಂಗ್ ವಿಡಿಯೋಸ್ ದೊಂದಿಗೆ. ಅಲ್ಲಿ ತನಕ ಥ್ಯಾಂಕ್ಸ್ ಅಂಡ್ ಗುಡ್ ಬೈ.